ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಮುಂದುವರಿತಾ ಇದೆ. ಬಟ್ ರಾಜ್ಯ ಸರ್ಕಾರವನ್ನ ಕೇಳಿದ್ರೆ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋದನ್ನ, ಕೇಂದ್ರದ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದನ್ನ ಮುಂದುವರಿಸ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಡಿದಂತಹ ಇವತ್ತಿನ ಮಾತುಗಳು ಕೂಡ ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ಹಾಗಾದ್ರೆ ಏನ್ ಹೇಳಿದ್ದಾರೆ ಅವರು ಅಂತ ಕೇಳಿಸ್ಕೊಳ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋಗೋಣ. ಉಜ್ವಲ ಆಯ್ತು, ಈಗ ಸೌದೆ ಒಲೆ ಬಂತು. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಡೆಸಿರುವ ವಾಗ್ದಾಳಿಯ ಭಾಗ ಇದು. ಗ್ಯಾಸ್ ಬಿಟ್ಟು ಸೌದೆ ಮೇಲೆ ಅವಲಂಬನೆಯ ಸ್ಥಿತಿ ಬಂದಿದೆ. ಅಂದ್ರೆ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ತಂದು ನಿಲ್ಸಿದ್ದಾರೆ ನೋಡಿ ಪರಿಸ್ಥಿತಿ ಅಂತ ಅವರು ಟೀಕೆ ಮಾಡ್ತಾ ಇದ್ದಾರೆ. ಸೌದೆ ಎಲ್ಲಿಂದ ತರೋದು? ರೈಲ್ವೆ ಟಿಕೆಟ್ ಜಾಸ್ತಿ ಆಗಿದೆ, ಜನರ ಮೇಲೆ ಕೇಂದ್ರ ಬೆಲೆ ಏರಿಕೆಯ ಯುದ್ಧವನ್ನ ಮಾಡ್ತಾ ಇದೆ. ದೇಶದ ಫಾರಿನ್ ಪಾಲಿಸಿ, ವಿದೇಶಿ ನೀತಿ ಫೇಲ್ಯೂರ್ ಆಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಕಿಡಿಕಾರಿದ್ದಾರೆ ಡಿ.ಕೆ. ಶಿವಕುಮಾರ್. ಇವತ್ತು ಈ ದೇಶದಲ್ಲಿ ಜನರು ಯಾವ ರೀತಿ ನರಳ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನರಳ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸೌದೆ ಯೋಜನೆ ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದ್ ಆಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವ್ನು ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದನೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾ ಇದೆ, ಬೇರೆ ಎಷ್ಟು ದಿನ ಆಗ್ತಿರೋಂಥ ಪೈಕಿ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಬಟ್ ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ. 60 ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಇವತ್ತು 115 ರೂಪಾಯಿ ಆಗಿದೆ. ಇನ್ನು ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟಿಕೆಟ್ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ದೇಶದ ಸಂಕಷ್ಟವನ್ನ ರಾಜಕೀಯ ಲಾಭಕ್ಕೆ ರಾಜಕಾರಣಿಗಳು ಬಳಸ್ಕೊಳ್ತಾ ಇರೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಂತ ಕಾಣಿಸುತ್ತೆ. ಪಂಚರಾಜ್ಯದ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ವಾಗ್ದಾಳಿಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕಾಗಿತ್ತು. ಅದನ್ನು ಮಾಡೋ ಕೆಲಸವನ್ನ ಕಾಂಗ್ರೆಸ್ ಯಶಸ್ವಿಯಾಗಿ ಮಾಡಿದೆ.